ಇವತ್ತೇನು ಮಾಡ್ತಾ ಇದ್ದೀವಿ ಅಂತ ನೀವು ತಂಬಾನಲ್ಲಿ ನೋಡಿರ್ತೀರ. ಹೌದು, ಇವತ್ತು ನಾವು ಟೊಮಾಟೊ ಬಾತು ಅದ್ರ ಜೊತೆಗೆ ಕಾಯಿ ಚಟ್ನಿನ ಮಾಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಪಾತ್ರೆನ ತೊಗೊಂಡು ಒಂದು ಪುಟ್ಟಿ ನಾನು ಒಂದು 2.5 ಗ್ಲಾಸು ಜೀರಾ ಅಕ್ಕಿನ ಹಾಕ್ತಾಯಿದ್ದೀನಿ. ಆ ಜೀರಾ ಅಕ್ಕಿ 2.5 ಗ್ಲಾಸ್, ಯಾವ ಗ್ಲಾಸ್ ಒಂದು ಗ್ಲಾಸ್ ಟೈಪು ಒಂದು ಇಲ್ಲ ಏನಾದರೂ ಒಂದು ಸೈಜ್ಗೆ ತೊಗೊಳ್ಳಿ. 2.5 ಗ್ಲಾಸು ಜೀರಾ ರೈಸ್ ಹಾಕ್ತಿದ್ದೀನಿ. ನಾನು ಒಂದು 1ರಿಂದ 1.5 ಗ್ಲಾಸು ಬಾಸುಮತಿ ಅಕ್ಕಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಬಾಸುಮತಿ ಜಾಸ್ತಿ ಅದು ಉಣ್ಣಕ್ಕಾಗಲ್ಲ ಅಂತ ನಾನು ಜೀರಾ ರೈಸ್ ಜೊತೆ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. 2 ಗ್ಲಾಸು 4 ಗ್ಲಾಸ್ ಆಯಿತು. ಆದರೆ ಆ ಗ್ಲಾಸಿಂದ ಅದು ಮಾಡಿರ್ತೀರ ಅದರ ಡಬಲ್ ನೀರು ಹಾಕ್ಬೇಕು ಅದಕ್ಕೆ. ಈಗ ಆ ಅಕ್ಕಿಗೆ ನೀರು ಹಾಕಿ ಒಂದ್ಸಲ ಅದನ್ನು ಚೆನ್ನಾಗಿ ತೊಳೆದು ಎಲ್ಲ ಪೌಡ್ರ್ ಏನಿರುತ್ತೆ ಅದನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಹೊಳ್ಳಿ ನೀರು ಹಾಕಿ ಆ ನೆನೆ ಇಡಿ. ಅದು ಮಾಡೋವರೆಗೂ ಒಂದು 10 ನಿಮಿಷ ಆ ಅಕ್ಕಿನ ನೆನೆ ಇಡಿ. ಬನ್ನಿ ಈಗ ಟೊಮಾಟೊ ಕಟ್ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ನಾನು ಒಂದು 3ರಿಂದ 4 ಟೊಮಾಟೊ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಒಂದು ಆಲೂಗಡ್ಡೆ ಹಾಗೆ ಉದ್ದುದ್ದಾಗ ಕಟ್ ಮಾಡಿ, ಹಾಗೆ 1 ಕಪ್ ಮೊಸರನ್ನ ತೊಗೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಖಾರ ನಿಮಗೆ ಎಷ್ಟು ಬೇಕಷ್ಟು, ಕೊತ್ತಂಬರಿ, ಮಸಾಲ, ಕ್ಯಾಪ್ಸಿಕಮ್ಮು ಮತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು. ಕ್ಯಾಪ್ಸಿಕಮ್ನ ಉದ್ದುದಾಗ ಕಟ್ ಮಾಡಿದ್ದೀನಿ. ಹಾಗೆ ಒಂದು 4-5 ಮೆಣಸಿನ್ಕಾಯಿ ತೊಗೊಳ್ಳಿ, ಹಸಿ ಮೆಣಸಿನ್ಕಾಯನ್ನು. ಹಾಗೆ ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 8ರಿಂದ 10 ಬೆಳ್ಳುಳ್ಳಿ, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಮತ್ತು ಹಾಗೆ ಇದನ್ನು ಚಕ್ಕೆ ಮತ್ತು ಏನದು ಕಸ್ತೂರಿ ಮೇಥಿನ ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ, ಲವಂಗನ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ನಿಂಬೆಹಣ್ಣು ರಸ ಬೇಕು. ಆಮೇಲೆ ಇದು ಸ್ವಲ್ಪ ಕರಿಬೇವು, ಒಂದು 2ರಿಂದ 3 ಕಡ್ಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಒಣಮೆಣಸಿನ್ಕಾಯಿ, ಹಾಗೆ ಒಂದು 5ರಿಂದ 6 ಪಲಾವ್ ಎಲೆನ ತೊಗೊಂಡಿದ್ದೀನಿ. ನೋಡಿ, ಇಷ್ಟೆಲ್ಲ ಟೊಮಾಟೊ ಬಾತ್ ಮಾಡೋಕ್ಬೇಕು. ಕಾಯಿ ಚಟ್ನಿನ ಹಾಗೆ ನಾನು ಮಾಡಿ ತೋರಿಸ್ತೇನೆ. ಇದು ಟೊಮಾಟೊ ಬಾತ್ ಮಾಡೋಕ್ಕಷ್ಟೇ. ಬನ್ನಿ ಗ್ಯಾಸ್ನ ಆನ್ ಮಾಡೋಣ. ಈಗ ಆ ಗ್ಯಾಸ್ ಮೇಲೆ ಒಂದು ಪ್ಯಾನಲ್ಲಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆಗೆ ಆ ಒಣಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು 1ರಲ್ಲಿ 2 ಮಾಡಿ, ಇಲ್ಲ ಅಥವಾ ಹಂಗೇನ ಆದರೂ ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ, ಅದನ್ನು ಚೆನ್ನಾಗಿ ಬಿಸಿ ಮಾಡಿದಾದ್ಮೇಲೆ ಅದಕ್ಕೆ ಚಕ್ಕೆನ ಹಾಕಿ, ಹಾಗೆ ಲವಂಗ ಮತ್ತು ಏಲಕ್ಕಿನ ಹಾಕಿ, ಸ್ವಲ್ಪ ಜೀರಿಗೆ ಮತ್ತು ಜೀರಿಗೆನ ನೋಡಿ ಚೆನ್ನಾಗಿ ಹಾಕಿ. ಜೀರಿಗೆ ಹಾಕಿದ್ರೆ ಸ್ವಲ್ಪ ಉಂಡಿದ್ದು ಕರಗುತ್ತೆ ಅಂತ ಹಾಕ್ತೀವಿ. ಹಾಗೆ ಬೆಳ್ಳುಳ್ಳಿನ ಹಾಕಿ, ಹಾಗೆ ಆ ಟೊಮಾಟೋನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮಾಟೋನ ಹಾಕಿ 2 ಕಪ್ನ. ಇದು ನಾನು ಮಸಾಲೆ ಟೈಪ್ ಮಾಡಿ ಟೊಮಾಟೊ ಬಾತ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಫೇವ್ರೇಟ್ ಫುಡ್ಡು ಕೂಡ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕದು. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ಹುರಿರಿ ಚೆನ್ನಾಗಿ. ಅದನ್ನು ನೋಡಿ ಯಾವ ರೀತಿ ನಾನು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಟೊಮೊಟೊ ಬಾಯ್ಲ್ಡ್ ಆಗಬೇಕು. ಅದನ್ನು ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ರುಬ್ಕೊಂಡು ಸ್ವಲ್ಪ ಆರಕ್ಕೆ ಅದು ಆಗೋ ಮುಂಚೆಗಡೆ ನಾವು ಕುಕ್ಕರ್ನ ಇಡೋಣ ಗ್ಯಾಸ್ ಮೇಲೆ. ಒಂದು ಕುಕ್ಕರ್ನ ಇಟ್ಟು ನಾನು ಎಣ್ಣೆ ಹಾಕಿದ್ದೀನಿ. ಒಂದು 5ರಿಂದ 6 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಫಸ್ಟು ನಿಂಬೆ ಹಣ್ಣನ್ನು ಹಿಂಡಿ ಅದಕ್ಕೆ. ಎಣ್ಣೆ ಕಾದಿದ ತಕ್ಷಣ ನಾನು 1 ನಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಹುಳಿ ಎಷ್ಟು ಬೇಕು ನೋಡಿ. ನಿಮಗೆ ಸ್ವಲ್ಪ ಕಮ್ಮಿ ಬೇಕಂದರೆ 1 ಪೀಸ್ನ ನಿಂಬೆಹಣ್ಣು ಹಿಂಡಿದ್ದಾದಮೇಲೆ ಅದು ಕೆಂಪಗಾಗೋವರೆಗೂ ಸ್ವಲ್ಪ ಕಾಯಬೇಕು. ನೋಡಿ ಯಾವ ರೀತಿ ಕೆಂಪಗಾಗಿದೆ ಅಂತ, ಈ ರೀತಿ ಕೆಂಪಗಾಗೋವರೆಗೂ ಕಾಯಬೇಕು. ಕೆಂಪಗಾದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕಿ, ಜೀರಿಗೆ ಹಾಕಿದ ತಕ್ಷಣ ಪಲಾವ್ ಎಲೆಯನ್ನು ಹಾಕಿ
ಹಾಗೆ ಕ್ಯಾಪ್ಸಿಕಮ್ ಮತ್ತು ಮೆಣಸಿನ್ಕಾಯಿನ ಎರಡೂ ಹಾಕಿ, ಹಾಗೆ ಈರುಳ್ಳಿನ ಹಾಕಿ, ಉಳ್ಳಾಗಡ್ಡಿ, ಈರುಳ್ಳಿ, ಆನಿಯನ್ ಹಾಕಿ, ಹಾಗೆ ಬಟಾಟೋನು ಹಾಕ್ಬಿಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಆಯಿಲೆಲ್ಲ ಅದಕ್ಕೆ ಹೀರ್ಕೋಬೇಕದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ, ಯಾಕೆಂದರೆ ಅದು ಚೆನ್ನಾಗಿ ಬೇಯುತ್ತೆ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಬೇಯುತ್ತೆ. ಇದನ್ನು ಮಿಕ್ಸ್ ಮಾಡಿ ನೋಡಿ, ಸ್ವಲ್ಪ ಈ ರೀತಿ ಬ್ರೌನ್ ಕಲರ್ ಬರಬೇಕದು. ಬ್ರೌನ್ ಕಲರು ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿ, ಗ್ಯಾಸ್ನ ಮೀಡಿಯಮ್ ಲೆವೆಲಲ್ಲೇ ಇಟ್ಟು ಮಿಕ್ಸ್ ಮಾಡಿ. ತುಂಬ ಜಾಸ್ತಿ ಹೈ ಲೆವೆಲ್ ಇಟ್ಟರೆ ಅದು ಒತ್ತೋ ಚಾನ್ಸಸ್ ಇರುತ್ತೆ. ಈಗ ಆಗಲೇ ಟೊಮಟೆ ಮಿಕ್ಸರ್ಗೆ ಹಾಕಿ ರುಬ್ಕೊಂಡಿದ್ವಲ್ಲ, ಆ ಮಸಾಲ ಮಾಡಿದ್ವಲ್ಲ, ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಅದನ್ನು ಹಾಕಿ ಎಲ್ಲ ಕ್ಲೀನಾಗಿ ಅದನ್ನು ಕುಕ್ಕರಲ್ಲಿ ಹಾಕಿ, ಇದನ್ನು ಚೆನ್ನಾಗಿ ಎಲ್ಲ ಆ ಈರುಳ್ಳಿ ಎಲ್ಲ ತರಕಾರಿಗೆ ಅಂಟ್ಕೊಳ್ಳೋ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿ, ಒಣ ಖಾರನ ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನಿಮಗೆ ಉಪ್ಪು ಎಷ್ಟು ಬೇಕಷ್ಟು ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕಿ, ಬೇಕಾದರೆ ಆಮೇಲೆ ಹಾಕೊಳ್ಳೋಕೆ ಬರುತ್ತೆ, ಜಾಸ್ತಿ ಹಾಕ್ಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿದ ಆಮೇಲೆ ಕಸ್ತೂರಿ ಮೆಂತ್ಯ ಹಾಕಿ, ಅದನ್ನು ನಡುವಲ್ಲಿ ಹಾಕಿ, ಈಗ ಸ್ವಲ್ಪ ಕೊತ್ತಂಬರಿನ ಹಾಕಿ, ಸ್ವಲ್ಪ 1 ಕಪ್ ಮೊಸರನ್ನು ತೊಗೊಂಡಿದ್ವಲ್ಲ ಆ ಮೊಸರನ್ನು ಅದಕ್ಕೆ ಆ್ಯಡ್ ಮಾಡಿ ತೊಳಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 5 ರಿಂದ 6 ನಿಮಿಷ ಅದನ್ನು ಸ್ವಲ್ಪ ಚೆನ್ನಾಗಿ ಲೋ ಮೀಡಿಯಮ್ನಲ್ಲಿ ಗ್ಯಾಸ್ನ ಇಟ್ಟು ಸ್ವಲ್ಪ ಒಂದು 5 ರಿಂದ 6 ನಿಮಿಷ ಅದನ್ನು ಚೆನ್ನಾಗಿ ಬೇಯಕ್ಬಿಡಿ. ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ, ನಿಮ್ಗೆ ಏನಾದರೂ ಉಪ್ಪು ಖಾರ ಏನಾದರೂ ಬೇಕಾದರೆ ಈಗಲೇ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಆ ನೀರನ್ನು ಅಕ್ಕಿನ ಯಾವ ಗ್ಲಾಸಿಂದ ತೊಗೊಂಡಿರ್ತೀವಿ ಅದ್ರ ಡಬಲ್ ನೀರು ಹಾಕಬೇಕು. ನಾವು 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ರೆ 2 ಗ್ಲಾಸ್ ನೀರನ್ನು ಹಾಕಿ. ನೀವು ನಮ್ಮ ಚಾನಲ್ನ ಈ ವಿಡಿಯೋ ಇದೇ ಮೊದಲನೇದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ಮಾಡೋ ಫುಡ್ ವಿಡಿಯೋ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ, ಅದನ್ನು ಟೇಸ್ಟ್ ನೋಡಿ. ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಅದನ್ನು ನೀರು ಕುದಿಯೋಕೆ ಬಿಡಬೇಕು. ಈ ಥರ ಕುದ್ದಿದ್ದಾದಮೇಲೆ ಆ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನೆಲ್ಲ ಅದರಲ್ಲಿ ಹಾಕಿ. ಅಕ್ಕಿ ನೆನೆಸಿಟ್ಕೊಂಡ್ರೆ ಏನಂದರೆ ಅನ್ನ ಆಮೇಲೆ ಅಕ್ಕಿಯಾಗಿ ಬರಲ್ಲ, ಚೆನ್ನಾಗಿ ಬೆಂದಿರುತ್ತೆ ಅಕ್ಕಿ ಅಂತ ನೆನೆಸಿಡ್ಬೇಕು. ಅದನ್ನೆಲ್ಲ ಚೆನ್ನಾಗಿ ಅದಕ್ಕೆ ಹಾಕ್ಬಿಡಿ. ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಡಿ. ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಜಿಲ್ ಬರಬೇಕು. 2 ವಿಜಿಲ್ ಬಂದಾದ ತಕ್ಷಣ ನೋಡಿ, 2 ವಿಜಿಲ್ ಬಂತು ನಮ್ಮದು. ಒಂದು 5 ರಿಂದ 6 ನಿಮಿಷಕ್ಕೆ ಬರುತ್ತೆ. ಬನ್ನಿ ಈಗ ಅದು ಕುಕ್ಕರ್ನ ತೆಗೆದಿಟ್ಬಿಟ್ಟು ಈಗ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನಲ್ನಿಟ್ಟು ಅದಕ್ಕೆ ಒಂದು 2 ರಿಂದ 3 ಹಸಿಮೆಣಸಿಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿಕಾಯಿನ ಚೆನ್ನಾಗಿ ಸ್ವಲ್ಪ ಉರಿದೆ, ಹಸಿ ವಾಸನೆ ಹೋಗ್ಬೇಕು. ಅದಕ್ಕೆ ಕೊಬ್ಬರಿನ ಹಾಕಿ, ಕೊಬ್ಬರಿ ಹಾಕಿದ್ದಾದ್ಮೇಲೆ ಸ್ವಲ್ಪ ಶೇಂಗಾ ಕಾಳನ್ನ ಹಾಕಿ, ಹಾಗೆ ಸ್ವಲ್ಪ ಪುಟಾಣಿಯನ್ನು ಹಾಕಿದ್ದಾದ್ಮೇಲೆ ಅವು ಎರಡನ್ನೂ ಸ್ವಲ್ಪ ಚೆನ್ನಾಗಿ ಉರಿರಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅವನ್ನ ಚೆನ್ನಾಗಿ ಉರಿಬೇಕು. ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನ ಹಾಕಿ ಮತ್ತೆ ಸ್ವಲ್ಪ ಚೆನ್ನಾಗಿ ಹುರಿದು ಬ್ರೌನ್ ಕಲರ್ ಬಂದರೆ ಸ್ವಲ್ಪ ಹಸಿ ವಾಸನೆ ಏನಿರುತ್ತೆ ಅದು ಹೋಗಿರುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ. ಸ್ವಲ್ಪ ಹಸಿ ವಾಸನೆ ಹೋಗೋರ್ಗೆ ಅಷ್ಟೇ ಹುರಿರಿ. ಈಗ ಬನ್ನಿ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಇದನ್ನು ಹಾಕಿ, ಸ್ವಲ್ಪ ಕೊತ್ತಂಬರಿ ಹಣ್ಣು ಹಾಕಿ, ಹಾಗೆ ರುಚಿಗೆ ಎಷ್ಟು ಬೇಕು ಸ್ವಲ್ಪ ಉಪ್ಪು, ಸ್ವಲ್ಪ ಒಂದು 2 ಎಲೆ ಹುಣಸೆ ಹಣ್ಣನ್ನು ಹಾಕಿ ಇದನ್ನು ಈಗ ಕ್ಲೋಸ್ ಮಾಡಿ ಬನ್ನಿ. ಇದನ್ನು ರುಬ್ಕೊಂಡ್ಬಂದಿದ್ದೀವಿ ನಾವು. ಇದನ್ನು ಒಂದು ಸಣ್ಣ ಪಾತ್ರೆಗೆ ಹಾಕಿ ಅದನ್ನೆಲ್ಲ ಕ್ಲೀನಾಗಿ ತೆಗೆದು
ಹೊಳ್ಳಿ ಆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಹೊಳ್ಳಿ ಅದೇ ಪಾತ್ರೆಗೆ ಹಾಕಿ. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ನೀರು ಬೇಕಂದರೆ ಮತ್ತೆ ಹೊಳ್ಳಿ ಅದಕ್ಕೆ ನೀರನ್ನು ಹಾಕಿ ಕಲಸಿ ಚೆನ್ನಾಗಿ. ಚಟ್ನಿ ನೀರು ಹಾಕಬೇಕಂದ್ರೆ ನೀರನ್ನು ಮಾಡಿ, ಇಲ್ಲ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿಗಿಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಬನ್ನಿ ಈಗ ಗ್ಯಾಸ್ ಆನ್ ಮಾಡಿ ಇದಕ್ಕೊಂದು ಸಣ್ಣ ಒಗ್ಗರಣೆ ಪಾತ್ರೆ ಮಾಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆ, 1 ಇಲ್ಲ 2 ಸ್ಪೂನು ಎಣ್ಣೆನ ಹಾಕಿ ಅದಕ್ಕೆ ಆದಿದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕಿ ಅದಕ್ಕೆ ಅದು ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಒಂದು 2 ರಿಂದ 3 ಒಣಮೆಣಸಿಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕಿ ಅದು ಚೆನ್ನಾಗಿ ಫುಲ್ ಒತ್ತಬಾರ್ದು, ಒಂದು ಮೀಡಿಯಮ್ ಲೆವೆಲಲ್ಲಿ ಹಾಕಿ ಆ ಚಟ್ನಿಗೆ ಒಗ್ಗರಣೆನ ಹಾಕ್ಬಿಡೋದು. ಮುಗೀತು, ಚಟ್ನಿ ರೆಡಿ. ನೋಡಿ ಪಟಾಪಟ್ ಅಂತ ಕೊಬ್ಬರಿ ಚಟ್ನಿ ಆಗಿಬಿಡುತ್ತೆ. ಆದರೆ ಹಿಂದೆ ಏರ್ಸ್ಬೇಕೆಲ್ಲ ಮಾಡ್ಬೇಕು, ಪಟಾಪಟ್ ಅಂದರೆ ಆಗಲ್ಲ. ನಾನು ಅದೆಲ್ಲ ತೋರಿಸಿರಲ್ಲ ನಿಮಗೆ. ಬನ್ನಿ ಈಗ ಅಣ್ಣನ ಕುಕ್ಕರ್ನ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಅಂತ. ಆ ಅಕ್ಕಿ ಎಲ್ಲ ಒಂಥರ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾ ನೋಡಿದ್ರೆ ಬಾಯಲ್ಲೇ ನೀರು ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್ ಫುಡ್ಡು. ಬನ್ನಿ ಪ್ಲೇಟಿಗೆ ಸರ್ವ್ ಮಾಡೋಣ. ಸರ್ವ್ ಮಾಡಿ ನಾ ಗೋಡಂಬಿ ದ್ರಾಕ್ಷಿನ ಲಾಸ್ಟಲ್ಲಿ ಆ ರೈಸಿನ ಮೇಲೆ ಹಾಕಿದ್ದೀನಿ. ಇದಕ್ಕೆ ಚಟ್ನಿನ ಸ್ವಲ್ಪ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆ ಚಟ್ನಿನ ಅದ್ರ ಜೊತೆ ಕಲ್ಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಗೋಡಂಬಿ ದ್ರಾಕ್ಷಿ ಇದ್ರೆ ಹಾಕಿ, ಇಲ್ಲ ನಡೀತು. ನಾನು ಸುಮ್ಮನೆ ಹಂಗೆ ಟೇಸ್ಟ್ಗೆ ಹಾಕಿದೆ. ಸಖತ್ತಾಗಿದೆ ರೈಸ್, ಮಾತ್ರ ತುಂಬ ಸಖತ್ತಾಗಿದೆ. ನೋಡಿ ಈ ಟೊಮೊಟೊ ಬಾತ್ ಆ್ಯಂಡ್ ಕಾಯಿ ಚಟ್ನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನೀವು ನಮ್ಮ ಚಾನಲ್ ಇದೇ ಮೊದಲನೇದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಧನ್ಯವಾದಗಳು.